ಹೇಳಿ ಈಗಾಗಲೇ ಅವರ ತಮ್ಮ ಭಾಷಣದೊಳಗೆಲ್ಲ ಹೇಳಿದರು. ಕಡ್ಡಾಯವಾಗಿ ಅಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಆಯ್ತು ಅಂತಂದ್ರೆ ಸಿಗ್ಲಿನಾಗ ಆದಷ್ಟು ಉತ್ತಮವಾದಂಥ ವ್ಯವಸ್ಥೆ ಆಗ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇದರ ಜೊತೆಗೆ ಇವತ್ತು ಬಕ್ರೀ ಈದ್ ಈ ಹಬ್ಬದ ಕುರಿತು ಶಾಂತಿ ಸಭೆಯನ್ನು ಕರೀತಾರೆ. ಈ ಪೊಲೀಸ್ ಇಲಾಖೆಯವರು ಎಷ್ಟರ ಕಾಳಜಿ ನೋಡಿ, ನಮ್ಮ ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರೈಸ್ತರಿರಲಿ, ಯಾವುದೋ ಒಂದು ಹಬ್ಬಕ್ಕೆ, ದಿನಕ್ಕೆ, ಉತ್ಸವಗಳಿಗೆ ಅವರು ಎಲ್ಲಕ್ಕೂ ಮೊದಲ ಚಿಂತೆ ಅವ್ರಿಗಿರ್ತದೆ. ಯಾವುದೇ ಜಾತಿ ಧರ್ಮ ನಿರ್ಮಾಣ ಮಾಡೇ ಇಲ್ಲ, ನಾವು ಮಾಡ್ಕೊಂಡಿದ್ದೀವಿ. ದೇವರಲ್ಲಿ ಭಿನ್ನ ಭೇದ ಇಲ್ಲ, ಆದರೆ ನಾವು ಭಿನ್ನ ಭೇದ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಾವು ಮನುಷ್ಯರು. ಆದರೆ ಯಾವುದೇ ವ್ಯಕ್ತಿ ಯಾವುದೇ ಧರ್ಮದೊಳಗಾಗಲಿ ಯಾವುದೇ ಜಾತಿಯೊಳಗಾಗಲಿ ವಸೂಲಿ ಹಚ್ಚಿ ಹುಟ್ಟಿಲ್ಲ. ವಸೂಲಿ ಹಚ್ಚಿ ಎಲ್ಲರ ಪ್ರಾರ್ಥನೆ ಮಾಡಿ ಇಂಥ ಜಾತಿಯಾಗ ಹುಟ್ಟಿಸಪ್ಪ, ಇಂಥ ಧರ್ಮದಾಗ ಹುಟ್ಟಿಸು ಅಂಥೇಳಿ ಯಾರೂ ವಸೂಲಿ ಹೆಚ್ಚಿ ನಾವು ಹುಟ್ಟಿಲ್ಲ. ಇಲ್ಲಿ ವಿಶೇಷವಾಗಿ ನಮ್ಮ ಲಕ್ಷ್ಮೇಶ್ವರ ಆಗಲಿ, ನಮ್ಮ ಅಕ್ಕಪಕ್ಕದ ಹಳ್ಳಿಗಳಾಗಲಿ ಎಲ್ಲ ಹಿಂದೂ ಮುಸ್ಲಿಂ ಒಂದೇ ಬಾಂಧವರಾಗಿ ನಾವೆಲ್ಲ ಆಚರಣೆ ಮಾಡ್ಕೊಂಡು ಬಂದಂಥ ಒಂದು ಸಂಪ್ರದಾಯ. ಯಾಕಂದರೆ ನಮ್ಮಲ್ಲಿ ಇಲ್ಲಿ ಭೇದ ಭಾವ ಇಲ್ಲದೆ ಎಲ್ಲರೂ ಶಾಂತಿ ರೀತಿಯಿಂದ ಪ್ರತಿಯೊಂದು ಹಿಂದೂಗಳೊಂದಿಗೆ ನಾವು ಬೆಳೆಸ್ಕೊಂತೀವಿ. ನಮ್ಮೊಂದಿಗೆ ಹಿಂದೂ ಸಮಾಜದವರು ಒಂದು ಸ್ವಚ್ಛ ಮನಸ್ಸಿಂದ ಒಳ್ಳೆಯ ವಾತಾವರಣದಲ್ಲಿ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಕೂಡ್ಕೊಂಡು ಅಂಜುಮನ್ ಕಮಿಟಿಯಿಂದ ಒಂದು ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ನೀವು ಅಂಜುಮನ್ ಕಮಿಟಿಯಿಂದ ಯಾವುದೇ ಸಂಘಟನೆಗಳ ಆಗಲಿ ಮತ್ತೊಂದಾಗಲಿ ಯಾವುದೇ ಒಂದು ಸಮಾಜದ ಯಾವುದೋ ಒಂದು ಗಾಡಿ ಹಿಡಿಯೋದ್ರ ಮತ್ತೊಂದಾಗಲಿ ಅದನ್ನ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಅಂತಹ ಸಮಯದಲ್ಲಿ ನೀವೇನು ಮಾಡ್ಕೊಬೇಕು, ಕೋಆಪರೇಷನನ್ನು ಮಾಡ್ಕೊಳ್ಬೇಕು. ಇದು ಬೇಡಪ್ಪ, ಇಂತಹ ಘಟನೆಗಳು ನಮ್ಮಲ್ಲಿ ಬೇಡ ಅನ್ನೋ ಮಾಡೋಣ. ಅಂಜುಮನ್ ಕಮಿಟಿಯಿಂದ ನಾನು ಆಲ್ರೆಡಿ ನಿಮ್ಮ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರು ಮಾತಾಡಿದ್ದೀನಿ. ಅದರ ಅನೌನ್ಸ್ಮೆಂಟ್ ಮಾಡುವಂಥ ವ್ಯವಸ್ಥೆಗಳು ಸಹಿತ ಆಗಬೇಕು. ಈಗೆಲ್ಲ ಏನು ನಮ್ಮ 13 ಕಮಿಟಿಗಳು ಬಂದರೆ ಎಲ್ಲ ಬಂದಿದ್ದೆ ಮಾತ್ರ ಬಂದಿದ್ರಿ. ನಾವು ಎಲ್ಲರೂ ಸೇರಿಸಿ ಎಲ್ಲರೂ 1000 ಮಂದಿ ಸೇರಿಸಿ ಹಾಗಾಗಿಲ್ಲ. ಅದಕ್ಕೆ ನಾನು ಉದ್ದೇಶಿಸಿದೆ, ನೀವು ಆ ಕಮಿಟಿ ಮುಖ್ಯಸ್ಥರಿರ್ತೀರಿ ಅಥವಾ ಓಣಿ ಮುಖ್ಯಸ್ಥರಿರ್ತೀರಿ ಅಥವಾ ಜಮಾತ ಮುಖ್ಯಸ್ಥರಿರ್ತೀರಿ. ಆ ಯೂನುಸ್ ಅವರೇನು ಹೇಳಿದ್ರು, ಪ್ರಸ್ತಾಪ ಕೊಟ್ಟಾಗ ಭಾಳ ಯೋಗ್ಯವಾದಂಥ ಪ್ರಸ್ತಾಪ. ಈ ಒಂದು ಶಾಂತಿ ಸಭೆಗೆ ಅತ್ಯಂತ ಒಂದು ಮಹತ್ವದ ಒಂದು ವಿಷಯ ಅದು. ಈ ನಮ್ಮ ಸರ್ಕಾರದಿಂದ ಏನು ಕ್ಲೌಸ್ ಆ್ಯಕ್ಟ್ ಅಂತ ಏನಿದೆ, ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಸಮಾಜದಲ್ಲಿ ಕೂಡ ವಕೀಲರಿದ್ದಾರೆ, ಸಮಾಜ ತಿಳ್ಕೊಂಡಿದ್ದಾರೆ, ಎಲ್ಲ ಇದ್ದಾರೆ. ಅದನ್ನು ಡಿಸ್ಕಸ್ ಮಾಡ್ಕೊಂಡು ಅದ್ರ ಪ್ರಕಾರ ತಾವು ಬದಲಾವಣೆ ಮಾಡ್ಕೊಂಡು ಏನೂ ಸಮಸ್ಯೆ ಆಗಿಲ್ಲ. ಅದಕ್ಕೆ ದಯಮಾಡಿ ಈ ಒಂದು ವಿಷಯದಲ್ಲಿ ನಮಗೆ ಕೋಆಪರೇಷನ್ ಕೊಡ್ರಿ.